ನಮಸ್ಕಾರ, ಶುಭೋದಯ ಸ್ನೇಹಿತರೆ. ನಿನ್ನೆ ಒಂದು ವಿಷಯ ಹೇಳಿದ್ದೆ. ಮಿಡ್ ರೇಂಜಲ್ಲಿ ಒಂದು ಒಳ್ಳೆ ಫೀಚರ್ ಇರುವ, ಎಲ್ಲ ಥರದ ಫೀಚರ್ಗಳಿರುವ ಅಲ್ಟಿಮೇಟ್ ಎಕ್ಸಲೆಂಟ್ ಫೋನನ್ನು ನಾನು ಸೂಚಿಸುತ್ತೇನೆ ಅಂತ ಹೇಳಿದ್ದೆ. M35, ಸ್ಯಾಮ್ಸಂಗ್ M35 ಅದು ನಿಮಗೆ ಎಲ್ಲ ಥರದ ಫೀಚರ್ಗಳನ್ನ ಕೊಡುವಂಥದ್ದು ಆಗಿರ್ತದೆ. ಅದನ್ನು ನೀವು ಬಳಸ್ಬೋದು. ಆದರೆ ಕಂಟೆಂಟ್ ಕ್ರಿಯೇಟ್ರಿಗೆ ಯೂಸ್ ಆಗುವಂಥ ಫೋನ್ ಕೂಡ ಹೌದು. ಆದರೆ ನಿಮಗೆ ಮೊದಲೇ ಹೇಳ್ತೀನಿ, ನೀವು ಏನಾದರೂ ಡೆಡಿಕೇಟೆಡ್ಡಾಗಿ ಮಾಡಬೇಕು ಅಂತಂದರೆ ಐಫೋನಲ್ಲಿ ಮಾಡೋದು ಭಾಳ ಒಳ್ಳೆಯದು. ಅದು ಬಿಟ್ಟರೆ ನೀವು ಮಿಡ್ ರೇಂಜಲ್ಲಿ ಯಾವುದಾದ್ರೂ ಫೋನು ಯೂಸ್ ಮಾಡ್ತೀನಿ ಅಂದರೆ ಮಲ್ಟಿಪಲ್ ಯೂಸೇಜಿಗೆ ನಿಮ್ಗೆ ಒಳ್ಳೆ ಫೋನ್ ಅಂತಂದರೆ M35 ಮತ್ತು M36 ಈ ಥರ ಎಲ್ಲ ಬಿಟ್ಟಿದ್ದಾರೆ ಈಗ ಅಪ್ಡೇಟೆಡ್ ವರ್ಷನ್ನು. ಆದರೆ ಅವುಗಳೆಲ್ಲ ಮೋನೋ ಸ್ಪೀಕರು ಆ ಥರ ಎಲ್ಲ ಇದೆ. ಇದರಲ್ಲಿ ಸ್ಟೇರಿಯೋ ಸ್ಪೀಕರು, OIS, ಆಮೇಲೆ ಸೂಪರ್ ಅಮೋಲೆಡ್ ಡಿಸ್ಪ್ಲೇ, ಈ ಥರ ಎಲ್ಲ ಫೀಚರ್ಸ್ಗಳಿದೆ. ಅಲ್ಲಿ ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. ಮತ್ತು ಪ್ರೈಸ್ ರೇಂಜಲ್ಲಿ ಈ ಮಿಡ್ ಎಂಡ್ ಫೋನಲ್ಲಿ ಬೆಸ್ಟ್ ಫೋನ್ ಅಂತ ನನಗನ್ನಿಸುತ್ತೆ. ನೀವು ಬೇಕಾದರೆ ಟ್ರೈ ಮಾಡ್ಬೋದು. ನನ್ನ ಸಜೆಷನ್ ಇಷ್ಟೇ. ನೀವು ಕೂಡ ಅದರ ಡೀಟೇಲ್ಸನ್ನು ನಾನು ಇಲ್ಲಿ ಹಾಕಿರ್ತೀನಿ. ನೀವು ನೋಡಿಕೊಂಡು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಮತ್ತು ಈಗಾಗಲೇ ಅದು ಬಿಡುಗಡೆಯಾಗಿ 1 ವರ್ಷ ಆಗಿದೆ. ಮತ್ತು ನಿಮಗೆ ಸೆಕೆಂಡ್ಸ್ ಫೋನು ಕೂಡ 10-12 ಸಾವಿರದಲ್ಲಿ ವಿತ್ ಬಿಲ್ ನಿಮಗೆ ರೀಸೇಲರ್ ಹತ್ರ ಸಿಗ್ತವೆ. ನೀವು ಟ್ರೈ ಮಾಡಿ. ರೀಲ್ಸ್ ಟೆಕ್ನಿಷಿಯನ್ಸು ಯಾರೂ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಡೋದಿಲ್ಲ. ಆದರೆ ನಾನು ಯಾಕೆಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಒಂದು ಪ್ರಯತ್ನ ಮಾಡಲಿ. ಯಾರೂ ನನಗಿಲ್ಲಿ ಕಾಂಪಿಟೇಟ್ರ್ ಅಲ್ಲ. ಯಾಕಂತಂದರೆ ಅವರು ಮಾಡಲಿ, ನಾವು ಮಾಡೋಣ. ಯಾಕಂದರೆ ನಾವು ಮಾಡಿದ್ರು ಅವರು ಮಾಡಿದ್ರು ಡಿಫ್ರೆಂಟಾಗೇ ಇರುತ್ತೆ. ಆಮೇಲೆ ಒಂದೇ ಪದಾರ್ಥಗಳನ್ನ ಬಳಸಿ ಇಬ್ಬರು ಬೇರೆ ಬೇರೆ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಬೇರೆ ಬೇರೆ ಥರನೇ ಇರುತ್ತೆ. ಯಾರೂ ಇಲ್ಲಿ ಕಾಂಪಿಟೇಟರ್ ಇಲ್ಲ. ಒಂದು ಒಳ್ಳೆಯ ಉದ್ದೇಶಕ್ಕೆ ಈ ಮಾಹಿತಿ ಹಂಚ್ಕೊಂಡಿದ್ದೀನಿ. ಟ್ರೈ ಮಾಡಿ. ಬಟ್ ಪ್ರೊಫೆಷ್ನಲ್ ಲೆವೆಲಲ್ಲಿ ನೀವು ಮಾಡಬೇಕು ಅಂತಂದರೆ ಐಫೋನ್ಗೆ ಸರಿಸಾಟಿ ಯಾವುದೂ ಇಲ್ಲ. ಬಟ್ ಒಂದು ಐಫೋನಲ್ಲಿ ಒಂದು ತೊಂದರೆ ಅಂದರೆ ಬ್ಯಾಟ್ರಿ ಬ್ಯಾಕಪ್ ಬರೋದಿಲ್ಲ. ಇದಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.